ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕ ವ್ಲಾಗ್ಸ್ ಇನ್ ಕನ್ನಡ. ಸೊ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲ ಧನ್ಯವಾದ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೇ ವಿಡಿಯೋ ನೋಡಿಬಿಡಿ. ಸೊ ಏನು ವಿಡಿಯೋ ಮಾಡೋದಪ್ಪ ಅಂತ ಅಂದ್ಕೊತಿದ್ದೆ. ಆ್ಯಂಡ್ ಇದೊಂದು ಟಿಪ್ ಥರ ಆಗುತ್ತೆ, ನನಗೆ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಹೆಣ್ಮಕ್ಳು ವಿಚಾರ. ಹೆಣ್ಮಕ್ಳು ಕೂದಲು ಅಂತ ಬಂದರೆ ಎಷ್ಟು ಎಮೋಷನಲ್. ಸೊ ಔಟ್ಸೈಡ್ ತುಂಬ ಸೌಂಡ್ ಇದೆ, ನನ್ನ ಹತ್ರ ಮೈಕ್ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸೊ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಹೆಲ್ದಿ ಆ್ಯಂಡ್ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ನ ಕೊಡೋಕ್ಕೆ ನಾನು ಬಂದಿದ್ದೀನಿ. ಏನಪ್ಪ ಅದು ಯೂಸ್ಫುಲ್ ಟಿಪ್ಸ್ ಅಂದರೆ, ಗೊತ್ತಿರುತ್ತೆ, ಲಾಂಗ್ ಹೇರ್ ಇದ್ದವರಿಗಾಗಲಿ ಅಥವಾ ಶಾರ್ಟ್ ಹೇರ್ ಇದ್ದವರಿಗಾಗಲಿ ಫ್ರಿಝಿನೆಸ್ಸು ಮತ್ತು ಒಂಥರ ಆಗೋದು ಕೂದಲು ನನ್ನ ಟೈಮಲ್ಲಿ ಯಾಕಂದ್ರೆ ಮಾಡಬೇಕಂತಿರುತ್ತೆ, ಅಥವಾ ನೀವು ಶೂಟ್ ಹೋಗಿರ್ತೀರ, ಶೂಟ್ ಇರುವಂಥವ್ರು. ಸೊ ಡೈಲಿ ಸ್ನಾನ ಮಾಡಬೇಕಾಗಿರುತ್ತೆ, ಹಂಗಾಗಿ ಸ್ನಾನ ಮಾಡಿ ಕೂದಲು ಒಂಥರ ಫ್ರಿಝಿ ಆಗಿರುತ್ತೆ, ಆಮೇಲೆ ರಫ್ ಆಗಿರುತ್ತೆ, ಒಲ್ಟಾದಂಗೆ ಆಗಿರುತ್ತೆ ಕೂದಲೆಲ್ಲ. ಅದಕ್ಕೆ ನಾನು ಇದಕ್ಕೊಂದು ಟಿಪ್ಸ್ನ ಕೊಡೋಣ ಅಂತ ಬಂದಿದ್ದೀನಿ. ಯಾಕಂದರೆ ನಾನು ತುಂಬ ಇದನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಸಿಂಪಲ್ ಟಿಪ್ಸ್ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಬಂದಿದ್ದು ಫ್ಲಾಕ್ಸ್ ಸೀಡ್ಸ್. ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಈಗ ಗೊತ್ತಾಗಿರುತ್ತೆ ರೀಸೆಂಟಾಗಿ, ಯಾಕಂದರೆ ಇದು ತುಂಬಾ ವೈರಲ್ ಆಗಿರುವಂಥ ಫ್ಲಾಕ್ಸ್ ಸೀಡ್ಸ್. ಸೊ ಇದೇನು ಮಾಡ್ತಾರೆ ಅಂದರೆ, ಕೆಲವೊಬ್ರು ಡೈರೆಕ್ಟ್ ಜೆಲ್ ಬರುತ್ತೆ, ಸೊ ಜೆಲ್ನ ಅಪ್ಲೈ ಮಾಡಿಬಿಡ್ತಾರೆ. ಏನಾಗುತ್ತೆ, ಫ್ಲಾಕ್ಸ್ ಸೀಡ್ಸಲ್ಲಿ ಇರುವಂಥ ಕಂಟೆಂಟ್ ಮಾತ್ರ ಕೂದಲಿಗೆ ಹೋಗಿ ಜಸ್ಟ್ ಸ್ಮೂತ್ನಿಂಗ್ ಕೊಡುತ್ತೆ, ಶೈನಿಂಗ್ ಅವೆಲ್ಲ ಬರೋದಿಲ್ಲ. ಸೊ ನಾನೇನು ಮಾಡ್ತಿದ್ದೀನಿ, ಇದಕ್ಕೆ ಅಡಿಷ್ನಲ್ ಆಗಿ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ. ಸೊ ಹಂಗಾಗಿ ನಾನಿಲ್ಲಿ ಫ್ಲಾಕ್ಸ್ ಸೀಡ್ಸ್ ಜೆಲ್ನ ತಗೋತಾ ಇಲ್ಲ, ಡೈರೆಕ್ಟಾಗಿ ಫ್ಲಾಕ್ಸ್ ಸೀಡ್ಸ್ನೇ ನಾನಿಲ್ಲಿ ಬಾಯ್ಲ್ ಮಾಡಿಬಿಟ್ಟು ಜೆಲ್ನ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಡೈರೆಕ್ಟಾಗಿ ತಿನ್ಬೋದು, ನನಗೂ ಗೊತ್ತಿರಲಿಲ್ಲ. ಶುಗರ್ ಇರೋರಿಗೆ ಅದಕ್ಕೆಲ್ಲ ತುಂಬ ಒಳ್ಳೇದಂತೆ. ಸೊ ನೀವೆಲ್ಲ ನೋಡಿರ್ತೀರ, ಫ್ಲಾಕ್ಸ್ ಸೀಡ್ಸ್ ಈ ಥರ ಇರುತ್ತೆ, ಕ್ರಂಚಿನೆಸ್ಸು ಎಲ್ಲದೂ ಅಷ್ಟೇ ಸೇಮ್ ಸೂರ್ಯಕಾಂತಿ ಬೀಜ ಥರನೇ ಇರುತ್ತೆ. ಸೊ ಅದಕ್ಕೋಗಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಜೆಲ್ ಯೂಸ್ ಮಾಡೋರಿಗೂ ಕೂಡ ಹೇಳೋದು ಒಂದೇ, ಜೆಲ್ ಯೂಸ್ ಮಾಡೋರಿಗೂ ಕೂಡ ಹೇಳೋದು ಒಂದೇ, ನಾನು ಇದರಲ್ಲೇ ಜೆಲ್ ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಅಲ್ವಾ, ಏನಾದರೂ ಮಿಕ್ಸ್ ಮಾಡಬಹುದು ಅದ್ರ ಜೊತೆ, ಐ ಡೋಂಟ್ ನೋ. ಬಟ್ ಯಾವುದಾದ್ರೂ ಬ್ರ್ಯಾಂಡನ್ನು ತಗೊಳ್ಳಿ ನೀವು, ಬಟ್ ಏನು ಗ್ಯಾರಂಟಿ ನಾವು ಕಣ್ಣಿಂದ ನೋಡಿರ್ತೀವ ಅದನ್ನು ಮಾಡೋದು. ಸೊ ಹಂಗಾಗಿ ನಾನೇನು ಮಾಡ್ತಿದ್ದೀನಿ, ಫ್ಲಾಕ್ಸ್ ಸೀಡ್ಸಲ್ಲೇ ನಾನು ಡೈರೆಕ್ಟ್ ಜೆಲ್ನ ಮಾಡ್ಕೊತಿದ್ದೀನಿ. ಸೊ ಇದ್ರ ಜೊತೆ ಏನಪ್ಪ ಆ್ಯಡ್ ಮಾಡ್ತಿದ್ದೀನಿ ಅಂತಂದರೆ, ಫಸ್ಟ್ ನಾನಿಲ್ಲಿ ದಾಸವಾಳ ಹೂವನ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಈಗ ನಿಮ್ಗೆಲ್ಲರಿಗೂ ಗೊತ್ತು, ದಾಸವಾಳದಿಂದ ಡ್ಯಾಂಡ್ರಫ್ ರಿಮೂವ್ ಆಗುತ್ತೆ, ಸೊ ಹಂಗಾಗಿ ಮತ್ತು ಶೈನಿಂಗ್ ಕೊಡುತ್ತೆ. ಸೊ ಹಂಗಾಗಿ ನಾನಿಲ್ಲಿ ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆನ ಬಳಸ್ತಿದ್ದೀನಿ. ಸೊ ನಾನಿಲ್ಲಿ ಒಂದು ದಾಸವಾಳ, ಯಾಕಂದರೆ ನನಗೊಬ್ಳಿಗೆ ನನಗೆ ಸಾಲೋದಿಲ್ಲ, ಬಟ್ ಇಲ್ಲಿ ಒಂದೇ ಬಿಟ್ಟಿರೋದು ಹೂವು, ಇನ್ನೆಲ್ಲ ಮೊಗ್ಗಿದೆ. ಸೊ ಹಂಗಾಗಿ ನಾನಿಲ್ಲಿ ಒಂದೇ ಹೂವನ್ನ ಯೂಸ್ ಮಾಡ್ತಾಯಿದ್ದೀನಿ, ಒಂದಾದ್ರೂ ನಡೆಯುತ್ತೆ, ಬಿಕಾಸ್ ನಾನಿಲ್ಲಿ ಎಲೆನ 3 ತಗೊಂಡಿದ್ದೀನಿ. ಸೊ ನಾವೀಗ ಏನು ಮಾಡ್ತೀವಪ್ಪ ಅಂದರೆ, ಆ ಫ್ಲಾಕ್ಸ್ ಸೀಡ್ಸ್ನ ಬಾಯ್ಲಿಂಗ್ ಇಡ್ತೀವಲ್ಲ, ಅಂದರೆ ಕುದಿಸೋದಕ್ಕೆ, ಆವಾಗ ನಾವು ಇದನ್ನು ಮತ್ತು ಇದನ್ನು ಎರಡನ್ನು ಆ ಪಾತ್ರೆ ಒಳಗಡೆ ಹಾಕಿ 3 ಕೂಡ ನಾವಿಲ್ಲಿ ಬಾಯ್ಲಿಂಗ್ ಮಾಡ್ತಾ ಇದ್ದೀವಿ, ಓಕೆನಾ? ಸೊ ಇದು ಎಲ್ಲರಿಗೂ ಯೂಸ್ ಆಗುತ್ತೆ. ಏನಂತಾರೆ, ನಾನು ಇಷ್ಟು ಫ್ಲಾಕ್ಸ್ ಸೀಡ್ ಜೆಲ್ನ ಹಾಕ್ಕೊತಿದ್ದೀನಿ, ಒಂದು ಇಡೀ ಫ್ಲಾಕ್ಸ್ ಸೀಡ್ಸ್ ಜೆಲ್ ಅಂತ ಹೇಳಿದೆ ನಾನು, ಫ್ಲಾಕ್ಸ್ ಸೀಡ್ಸ್ ಅಂತ ಹೇಳ್ತೇನೆ. ಫ್ಲಾಕ್ಸ್ ಸೀಡ್ಸ್ ಒಂದು ಮುಷ್ಟಿಯಷ್ಟು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನನಗೊಬ್ಳಿಗೆ ಬಿಟ್ಟರೆ ನಮ್ಮ ಅಮ್ಮನೂ ಹಚ್ಕೋತಾರೆ, ಬಟ್ ಅಮ್ಮ ಈಗ ಸ್ನಾನ ಮಾಡಲ್ವಲ್ಲ, ಸೊ ಹಂಗಾಗಿ ನಾನು ಸ್ನಾನ ಮಾಡೋದ್ರಿಂದ ನಾನು ಇದನ್ನು ಬಾಯ್ಲ್ ಮಾಡಿ ಹಚ್ಕೊಳ್ಳೋದ್ರಿಂದ ಯೂಸ್ ಆಗುತ್ತೆ ನನಗೆ. ಅಮ್ಮ ಈಗ ಸ್ನಾನ ಮಾಡೋದಿಲ್ಲ, ಹಂಗಾಗಿ ಅಮ್ಮನ ಕೂದಲು ಎಷ್ಟೇ ನಾವು ಸಾಫ್ಟ್ ಮಾಡಿದ್ರು ಅಮ್ಮನ ಕೂದಲು ರಫ್, ಯಾಕಂದರೆ ಕರ್ಲಿ ಹೇರ್, ಅಮ್ಮನ ಫುಲ್ ಕರ್ಲಿ ಹೇರು. ಸೊ ಹಂಗಾಗಿ ನಮ್ಮದೊಂಥರ ವೇವಿ ಹೇರು, ಈ ಕಡೆ ಕರ್ಲು ಅಲ್ಲ, ಈ ಕಡೆ ಸ್ಟ್ರೈಟು ಅಲ್ಲ, ಎರಡೂ ಮಿಕ್ಸು ನಂದು ನಮ್ಮ ಅಕ್ಕಂದು. ಸೊ ಹಂಗಾಗಿ ನೀವು ಬಿಫೋರ್ ನೋಡ್ತಾ ಇರ್ಬೋದು, ಹೇರ ಎಷ್ಟು ಫ್ರೀಝಿ ಆಗಿದೆ ನೋಡಿ, ಎಷ್ಟು ಫ್ರೀಝಿ ಆಗಿದೆ. ಆ್ಯಂಡ್ ಕೂದಲನ್ನ ಹಂಗೆ ಗಮನಿಸಿ, ಶೈನ್ ಇಲ್ಲ ನನ್ನ ಕೂದಲಷ್ಟು ಇವಾಗ, ಸಾರಿ, ಓಕೆ, ಇದಷ್ಟು ಶೈನ್ ಬರ್ತಾ ಇಲ್ಲ ಕೂದಲು, ಬಟ್ ಆಫ್ಟರ್ ವಾಶ್ ನಾನು ನಿಮಗೆ ಶೈನ್ ತೋರಿಸ್ತೀನಿ ನೋಡಿ, ಅಷ್ಟು ಶೈನ್ ಇಲ್ಲ ಕೂದಲು, ಸ್ಮೂತ್ನಿಂಗ್ ಇಲ್ಲ, ಶೈನಿಂಗ್ ಇಲ್ಲ. ಆ್ಯಂಡ್ ಇದು ಬಾಯ್ಲ್ ಆದಮೇಲೆ ಇದ್ರ ಜೊತೆ ಕೊಬ್ಬರೆಣ್ಣೆ ಕೂಡ ಹಾಕೋಬಹುದಂತೆ, ಬಟ್ ನಾನು ಹಾಕ್ತಿಲ್ಲ, ಯಾಕಂದರೆ ಇದ್ರ ಪ್ರಾಪರ್ ರಿಸಲ್ಟ್ ನಿಮಗೆ ಗೊತ್ತಾಗಬೇಕು ಅಂತ ನಾನು ಇದ್ರ ಜೊತೆ ಆ್ಯಡ್ ಮಾಡ್ತಿಲ್ಲ. ಸೊ ಇದನ್ನು ಬಾಯ್ಲಿಗೆ ಇಟ್ಬಿಡೋಣ. ಸೊ ನಾನಿಲ್ಲಿ 1 ಲೋಟದಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಸೊ ಇದರಲ್ಲಿ 1 ಲೋಟದಷ್ಟು ನೀರನ್ನ ಹಾಕಿದ್ದೀನಿ. ಲೆಟ್ಸ್ ಬಾಯ್ಲ್ ಇಟ್, ನೋಡೋಣ.
ಸೊ ನಾವಿಲ್ಲಿ ಬಾಯ್ಲಿಂಗ್ ಮೆಥಡ್ನ ಯೂಸ್ ಮಾಡ್ತಿರೋದ್ರಿಂದ, ಯಾಕಂದರೆ ಡೈರೆಕ್ಟ್ ಫ್ಲಾಕ್ಸಿಡ್ಸ್ನ ನಾವು ತಗೋತಿಲ್ಲ, ಬಾಯ್ಲ್ ಮಾಡ್ತಿರೋದ್ರಿಂದ ಸ್ವಲ್ಪ ಒಂದು ಲೋಟಕ್ಕಿಂತ ಒಂದು ಲೋಟ ಜಾಸ್ತಿನೇ, ಐ ಮೀನ್ ಒಂದು ಲೋಟ ಅರ್ಧ ಲೋಟ ಎಲ್ಲ ಹಾಕ್ಬಾರ್ದು, ಯಾಕಂದರೆ ಅದು ಬಾಯ್ಲ್ ಆಗಿ ಅದು ಕಡಿಮೆ ಪ್ರಮಾಣಕ್ಕೆ ಬರುತ್ತೆ. ಸೊ ಹಂಗಾಗಿ ನಾವು ಒಂದು ಲೋಟ ಹಾಕಲೇಬೇಕು ನೀರನ್ನ. ಫೇಸು ಅಷ್ಟೇ ತುಂಬಾ ಡಲ್ ಆಗಿಬಿಟ್ಟಿದೆ, ಯಾಕಂದರೆ ಈ ಕಡೆ ಬಯಲ್ಸೀಮೆ ಅಲ್ವಾ, ನಾವೇನೇ ಒಳಗಡೆ ಇದ್ರೂ ಇಲ್ಲಿ ಹೀಟ್ ಅಲ್ವಾ ಪ್ರದೇಶ. ಸೊ ಹಂಗಾಗಿ ಸೊ ನೆಕ್ಸ್ಟ್ ನಾನು ಇಲ್ಲಿ ಫೇಸ್ಗೆ ಒಂದು ಟಿಪ್ ನಾನು ತೋರಿಸ್ಕೊಡ್ತಿದ್ದೀನಿ, ಯಾಕಂದರೆ ಬಿಸಿಲಲ್ಲಿ ಹೋಗಿ ಟ್ಯಾನ್ ಆಗಿರುತ್ತೆ ನಿಮ್ಮ ಮುಖ. ಸೊ ಅಂಥ ಟೈಮಲ್ಲಿ ನೆಕ್ಸ್ಟ್ ಡೇ ನಮಗೆಲ್ಲಾದರೂ ಫಂಕ್ಷನ್ ಇರುತ್ತೆ. ಸೊ ಅಂಥ ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ. ಮನೆಯಲ್ಲಿ ಇರೋವಂಥ ಒಂದು 2 ಪ್ರಾಡಕ್ಟಿಂದ ನಾನು ಆ ಟ್ಯಾನ್ನ ಯಾವ ಥರ ರಿಮೂವ್ ಮಾಡ್ಬೋದು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ಸೊ ಮನೇಲಿ ಅಂದರೆ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ, ಫಸ್ಟ್ ಒನ್ ಇಲ್ಲಿ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ, ನೆಕ್ಸ್ಟ್ ಒನ್ ಇಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. ಸೊ 2 ಪ್ರಾಡಕ್ಟ್. ಸೊ 2ರಿಂದ ರಿಮೂವ್ ಆಗುತ್ತೆ ಟ್ಯಾನ್ ನಿಜವಾಗ್ಲೂ ಅಂತ ನಿಮಗೆ ಡೌಟ್ ಇರ್ಬೋದು. ಎಸ್. ಸೊ ನಾನು ಫಸ್ಟ್ ಇಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಿಮ್ಮ ಫೇಸಿಗೆ ನಿಮ್ಮ ಒಂದು ಫೇಸ್ ಚಿಕ್ಕದಾಗಿದ್ದರೆ ಒಂದು ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ನೀವು ಫೇಸ್ ಏನಾದ್ರು ದೊಡ್ಡದಾಗಿ ನಮಗೆ ನೆಕ್ ಪೌಟ್ಗೆಲ್ಲ ಬೇಕು ಅಂದರೆ ಒಂದು ಸ್ಪೂನ್ ಕರೆಕ್ಟಾಗಿ 1 ಸ್ಪೂನ್ ತೊಗೋಬೋದು. ಸೊ ನಾನು 1 ಸ್ಪೂನ್ ಅಂದರೆ ಇದರಲ್ಲಿ ಈ ಚಿಕ್ಕ ಇರುತ್ತಲ್ಲ ಈ ಡಬ್ಬದ ಸ್ಪೂನ್. ಸೊ ಮೆನಿ ಡಿಸ್ಟರ್ಬೆನ್ಸ್ ಗೈಸ್. ಸೊ ನಾನಿಲ್ಲಿ 1 ಸ್ಪೂನ್, ಇಷ್ಟು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ, ಅಂದರೆ ಇದು ಡಬ್ಬದಲ್ಲಿ ಇರುತ್ತಲ್ಲ. ಸೊ ಅದರಲ್ಲಿ ಸೊ ಸಕ್ಕರೆನೂ ಅಷ್ಟೇ, ಸಕ್ಕರೆ ದಪ್ಪ ಸಕ್ಕರೆ ಅಂತ ನಿಮ್ಮ ಹತ್ರ ಯಾವ ಸಕ್ಕರೆ ಇರುತ್ತೋ ಅದನ್ನ, ಇದು ಚಿಕ್ಕದಾಯಿತು ದಪ್ಪದಾಯಿತು, ಇದು ಅಷ್ಟೇ 1 ಸ್ಪೂನ್ ಅಷ್ಟು. ನಾವು ಮೊದಲೇ ತೋರಿಸಿದ್ರೆ ಅದೇ ಸ್ಪೂನಲ್ಲಿ 1 ಸ್ಪೂನ್ ಸಕ್ಕರೆ. ಸೊ ನಿಜವಾಗ್ಲೂ ರಿಮೂವ್ ಆಗುತ್ತಂటే ನನಗಂತೂ 100% ಆಗಿದೆ. ಸೊ ಹಂಗಾಗಿ ನಾನು ನಿಮಗೆ ಹೇಳ್ತಿರೋದು, ಸುಮ್ಮನೆ ಹೇಳೋದಿಲ್ಲ ನಾನು ಎಲ್ಲದನ್ನು. ಸೊ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು. ಇದನ್ನು ಅಷ್ಟೇ 1 ಸ್ಪೂನಷ್ಟು ನೀರು ಆ್ಯಡ್ ಮಾಡ್ಕೋಬೇಕು ಅಷ್ಟೇ. ಸೊ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ, ಸಕ್ಕರೆ ಕರಗಬಾರ್ದು. ಸಕ್ಕರೆ ಕರಗಿಬಿಟ್ರೆ ಅದು ರಿಮೂವ್ ಮಾಡೋದಕ್ಕೆ ಅದೊಂದು ಪಾರ್ಟ್ ಇರೋದೇ ಇಲ್ಲ. ಸೊ ಗಟ್ಟಿಯಾಗಿ. ಸೊ ನಾವಿಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದಂತೆ ಒಂದು 2-3 ಸೆಕೆಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಜನ್ರಲಾಗಿ ಮಿಕ್ಸ್ ಮಾಡಾದಮೇಲೆ ಓಕೆನಾ, ಮಿಕ್ಸ್ ಆಗಿದೆ. ಇವಾಗ ಕೈಯಿನ ಸಹಾಯದಿಂದ ಹಚ್ಕೊಳ್ಳಿ, ಯಾಕಂದರೆ ಸ್ಕ್ರಬ್ ಮಾಡಬೇಕಲ್ವಾ. ಸೊ ನಿಮಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಅಂತ ಅನಿಸುತ್ತೋ ಇದನ್ನು ಕೆಳಗೆ ಹಿಡ್ಕೋಬೇಕು, ಯಾಕಂದರೆ ಅದು ಕೆಳಗೆ ಚೆಲ್ಬಿಡುತ್ತೆ. ಸೊ ಹಂಗಾಗಿ ಈ ಥರ ಈ ವಾಲ್ನಟ್ ಸ್ಕ್ರಬ್ ಇರುತ್ತಲ್ಲ, ಸೊ ಹಂಗಾಗಿ ಆ ಥರ ಫೀಲ್ ಅನಿಸುತ್ತೆ. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಕೊಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅದು ಫೀಲ್ ಮಾಡೋದಕ್ಕೇ ಚೆನ್ನಾಗಿರುತ್ತೆ ಸ್ಕಿನ್ನನ್ನು ನಾವು. ಸೊ ಈ ಥರ ಸ್ಕ್ರಬ್ ಆಗಿದೆ. ಸ್ಕ್ರಬ್ ಆದಮೇಲೆ ಇಮಿಡಿಯೇಟ್ ನೀವು ಮುಖ ತೊಳ್ಕೊಬಿಡಿ. ನೀವು ಸ್ವಲ್ಪ ಬಿಡಿ, ಅದೆಲ್ಲ ಅಬ್ಸರ್ವ್ ಆಗಲಿ, ಆಮೇಲೆ ನೀವು ಮುಖನ ತೊಳಿಬೋದು. ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಬಾಯ್ಲ್ ಆಗ್ತಾ ಇದೆ. ಹೈ ಫ್ಲೇಮಲ್ಲಿಟ್ಟು ಸೀದೋಗ್ಬಿಟ್ರೆ, ಮೊದಲೇ ನಾನು ಅಷ್ಟೊಂದು ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಸೀದೋಗ್ಬಿಟ್ರೆ ಅಲ್ವಾ, ಎಷ್ಟು ತಿಳ್ಕೊಂಡ್ರೂ ಒಂದು ವಸ್ತು ಅಥವಾ ಒಂದ್ರ ಬಗ್ಗೆ ಅದು ಸಾಲದೇ ಇಲ್ಲ ಗೈಸ್. ಎಷ್ಟೊಂದು ತಿಳ್ಕೊಂಡ್ರೂ ತಿಳ್ಕೊತಾನೆ ಇರಬೇಕು ಅದ್ರ ಬಗ್ಗೆ. ಸೊ ಒಂದು ಸ್ಟಿಕ್ಕರ್ ಇಟ್ಕೊಬಿಡೋಣ ಇರಿ, ಒಳ್ಳೆ ಬಿದ್ದರೆ ನಮ್ಮ ಕಡೆ ಹೀಗಿದ್ರೆ ಹಾಗಾದ್ಮೇಲೆ. ಸೊ ನಾನು ಪಾಂಡ್ಸ್ ನಿಮಗೆಲ್ಲ ಗೊತ್ತಿರುತ್ತೆ, ಅಲ್ಲೆಲ್ಲ ಹೇಳಿದ್ದೀನಲ್ವ. ಸೊ ಪಾಂಡ್ಸ್ ಡ್ರೈ ಥರ ಅನ್ನಿಸ್ತದೆ. ಸೊ ಅದಕ್ಕೆ ಲುಕ್ ಇಟ್ ದ ಗ್ಲೋಯಿಂಗ್ ಮೈ ಸ್ಕಿನ್. ಎಲ್ಲರ ಹುಡುಗಿ ಕನಸು, ಎಲ್ಲ ಹುಡುಗಿರ ಕನಸಲ್ವಾ ಗೈಸ್. ಅಥವಾ ನೋ ಫ್ರಿಜಿ ಹೇರ್ ಇರಬೇಕು, ನೋ ಏನಂತಾರೆ, ನಾನು ಇದನ್ನು ಬಿಡಲ್ಲ, ಖಂಡಿತ ಕಂಟಿನ್ಯೂ ಮಾಡ್ತೀನಿ. ನಾನು ಇಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ಮಾಯ್ಶ್ಚರೈಸರ್ನ. ಎಸ್ ಗೈಸ್, ಫೈನಲಿ ಕಾಣಿಸ್ತಿದೆಯಾ ಇಲ್ಲ ಅದು ಬಗ್ಸ್ಬೇಕಾಗಲ್ಲ, ಯಾಕಂದರೆ ತುಂಬ ಸುಡ್ತಾ ಇದೆ. ಲೆಟ್ಸ್ ಗೋ. ವೆಯ್ಟ್, ಚಂದ ಆಗಿದೆ. ನಿಮಗೆ ತೋರಿಸ್ಬೇಕಾದ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ ನೋಡಿ. ಸೊ ಇಷ್ಟು ತನಕ ನಿಂತ್ಕೊಂಡಿದ್ಲು, ಈಗೇನಪ್ಪ ಕೂತ್ಕೊಂಡಿದ್ದಾಳೆ ಅಂತನಾ. ಸೊ ಬ್ಯಾಕ್ ಪೇನ್ ಇದೆ. ಸೊ ಹಂಗಾಗಿ ನನಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಹೊತ್ತು ಹಾಗಾಗಿ. ಸೊ ಕೂಲ್ ಡೌನ್ ಆದಮೇಲೆ ನೋಡಿ ಗೈಸ್, ಎಷ್ಟು ಪರ್ಫೆಕ್ಟಾಗಿ ಜಲ್ಲಿ ಫಾರ್ಮ್ ಆಗಿದೆ ಅಂತ. ಸಖತ್ತಾಗಿ ಎಗ್ ವೈಟ್ ಇರುತ್ತಲ್ಲ, ಸೊ ಹಂಗಾಗಿದೆ. ಸೊ ಈ ಥರ ನಮಗೆ ಜಲ್ಲಿ ಕನ್ಸಿಸ್ಟೆನ್ಸಿ ಬೇಕಿತ್ತು. ಸೊ ಈ ಥರ ಆಗಿದೆ. ಸೊ ಇವಾಗ ನಾವು ಇದನ್ನು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ, ಕೈಯಲ್ಲಿ ಮುಡ್ತಾ ಇದ್ರೆ ಫೀಲಿಂಗ್ ಸೋ ಗುಡ್. ಸೊ ನಾವೀಗ 2 ಪಾರ್ಟ್. ಸೊ ನಾವು ಆಯಿಲ್ ಹೇಗೆ ಹಚ್ಕೊತೀವೋ ಅದೇ ಥರನೇ ರೂಫ್ಗೂ ಹಚ್ಕೊಳ್ಳಿ, ಏನಂತಾರೆ ಕೂಲಿಗೂ ಹಚ್ಕೊಳ್ಳಿ. ಸೊ ಗುಡ್. ನನಗೆ ಮೇನ್ ಸೊ ನಾನೀಗ ಇದನ್ನು ಟ್ರೈ ಮಾಡ್ಕೊತೀನಿ.
ವಾಲ್ಯೂಮ್ ಜಾಸ್ತಿ ಆಗುತ್ತೆ ಕೂದಲಿದ್ದು. ಸೋ ಸ್ಮೂತ್ ಗೊತ್ತಾ ಕೂದಲು. ಇದಕ್ಕೆ ಫ್ಲಾಕ್ ಸೀಡ್ಸಲ್ಲಿ ತುಂಬಾ ಫೇಮಸ್ ಆ್ಯಂಡ್ ತುಂಬಾ ವೈರಲ್ ಆಯಿತು ಅಂತ ಅನಿಸುತ್ತೆ. ತುಂಬಾ ಸಾಫ್ಟ್ ಅಂತ ಫೀಲ್ ಆಗ್ತಿದೆ ಕೂದಲು ನನಗೆ. ಐ ಆಮ್ ಸಾರಿ. So good. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಹಿಯರ್ಸ್ ದ ರಿಸಲ್ಟ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.